ನಮಸ್ಕಾರ ವೀಕ್ಷಕ ಬಂಧುಗಳೇ. ಬೆಂಗಳೂರಿನ ಬನಶಂಕರಿ ದೇವಾಲಯ ಮುಜರಾಯಿ ಇಲಾಖೆಯ ದೇವಾಲಯಗಳಲ್ಲಿ ಪ್ರಮುಖವಾದ ದೇವಾಲಯಗಳಲ್ಲಿ ಒಂದು. ಭಾರಿ ಶಕ್ತಿ ದೇವತೆ ಅನಿಸ್ಕೊಂಡಿರುವಂಥ ಬೆಂಗಳೂರು ಮಹಾನಗರದಲ್ಲಿ ಆದರ್ಶಪ್ರಾಯ ಭಕ್ತ ಮಹಾಶಯರಿಗೆ ಒಂದು ಶಕ್ತಿ ದೇವತೆಯಾಗಿ ಕೇಳದ್ದನ್ನು ತಕ್ಷಣ ಕೊಡುವಂಥ ಮಾತೃದೇವತೆ ಬನಶಂಕರಿ ದೇವಿ. ಈ ದೇವಾಲಯದಲ್ಲಿ ಅಧಿಕಾರಿಗಳಿರ್ಬೋದು, ವ್ಯವಸ್ಥಾಪಕರಿರ್ಬೋದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿರುವಂಥ ವ್ಯಕ್ತಿಗಳಿರ್ಬೋದು, ಯಾರು ತಪ್ಪೇ ಮಾಡಿಲ್ಲ ಅಂಥ ವ್ಯಕ್ತಿಗಳು ತುಂಬ ಮೇಲ್ಮಟ್ಟಕ್ಕೆ ಬೆಳೆದಿರುವಂಥ ಉದಾಹರಣೆ ಇದೆ. ಇಲ್ಲಿ ತಪ್ಪು ಮಾಡಿರೋರು ಅವರ ಸಂಪೂರ್ಣ ಗೌರವವನ್ನು ಹಾಳು ಮಾಡಿಕೊಂಡು ದೇವಾಲಯದಿಂದ ಉಚ್ಚಾಟನೆ ಆಗುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬನಶಂಕರಿ ದೇವಾಲಯ ಕಂಗೊಳಿಸಲಿಕ್ಕೆ ಶುರುವಾಗಿದೆ. ಕಾರಣ ಇಷ್ಟೇ, ಈಗ ಬಂದಿರುವಂಥ ವ್ಯವಸ್ಥಾಪನಾ ಸಮಿತಿ ಏನಿದೆ, ಇಡೀ ಮುಜರಾಯಿ ಇಲಾಖೆಗೆ ಆದರ್ಶವಾಗಿ ಬೆಳೆಯುವ ಚಿತ್ರಣ ಕಣ್ಣು ಮುಂದೆ ಕಾಣ್ತಾ ಇದೆ. ಈ ದೇವಾಲಯಕ್ಕೆ ಬರುವಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅವರ ಸಹೋದ್ಯೋಗಿಗಳು ಲೂಟಿ ಹೊಡೆದು ಗೌರವವನ್ನು ಹಾಳು ಮಾಡಿಕೊಂಡು ಹೊರಗಡೆ ಹೋಗಿರುವಂಥ ಉದಾಹರಣೆ ಒಂದು ಕಡೆ ಆದರೆ, ಜಗನ್ಮಾತೆಯ ಸಂಕಲ್ಪದಂತೆ ಅಪೇಕ್ಷೆಗೆ ತಕ್ಕ ವ್ಯವಸ್ಥಾಪನಾ ಸಮಿತಿ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆಗಿ ಕೇವಲ 50 ದಿನಗಳಲ್ಲಿ ಮುಖಮಂಟಪ ಏನು ನೆನೆಗುದಿಗೆ ಬಿದ್ದಿತ್ತು ಅದನ್ನು ಕಂಪ್ಲೀಟ್ ಮಾಡಿ ಮುಜರಾಯಿ ಸಚಿವರ ಕೈನಲ್ಲಿ ಉದ್ಘಾಟನೆಯನ್ನು ಮಾಡಿಸಿ ಒಂದು ಐತಿಹಾಸಿಕ ಚಿತ್ರಣವನ್ನು ಬನಶಂಕರಿ ದೇವಾಲಯದಲ್ಲಿ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ವ್ಯವಸ್ಥಾಪನಾ ಸಮಿತಿ ಮಾಡಿದೆ. ಇಡೀ ಮುಜರಾಯಿ ಇಲಾಖೆಯ ಆಡಳಿತ ವರ್ಗ ಮತ್ತು ದೇವಾಲಯಗಳಿಗೆ ಆದರ್ಶವಾಗಿರುವಂಥದ್ದು ಶ್ರೀ ಬನಶಂಕರಿ ದೇವಾಲಯ. ಮುಂದಿನ ದಿನಮಾನಸದಲ್ಲಿ ದೇವಾಲಯಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ವ್ಯವಸ್ಥಾಪನಾ ಸಮಿತಿಯ ಮೂಲಕ ದೇವಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಚಿತ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಮುಜರಾಯಿ ಇಲಾಖೆಗೆ ಬನಶಂಕರಿ ದೇವಾಲಯ ಆದರ್ಶವಾಗಿ ಬೆಳೀತಾ ಇರುವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ. ಅದು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ.